ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಲ್ಟ್ರಾಟೆಕ್ ಸಿಮೆಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. Total sales October to December 2023 16,740 crores, October to December 2024 17,193 crores, 3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 1,775 crores ಇಂದ 1,474 crores ಆಗಿದೆ, 17% ಕಮ್ಮಿ ಆಗಿದೆ. ಇದು ಡೀಸೆಲ್ಡ್ ರಿಸಲ್ಟ್ಸ್ ಕಂಪ್ನಿಗೆ, ಆದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಯಾಕಂದರೆ ಅನಲಿಸ್ಟು ಪ್ರಾಫಿಟು ಇನ್ನೂ ಕಮ್ಮಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಶೇರ್ಸ್ ಅದಕ್ಕೋಸ್ಕರನೇ 7% ರ್ಯಾಲಿ ಆಯ್ತು ಇವತ್ತು. ನ್ಯೂಸ್ ನಂಬರ್ 2, ಟಾಟಾ ಸನ್ಸ್ ಎಕ್ಸ್ಪ್ಲೋರಿಂಗ್ ಆಪ್ಷನ್ಸ್ ಇನ್ಕ್ಲೂಡಿಂಗ್ IPO. ಟಾಟಾ ಸನ್ಸ್ ಅವರು ಸುಮಾರು ಆಪ್ಷನ್ಸನ್ನು ಹುಡುಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ IPOನ ಅವರು ಲಾಂಚ್ ಮಾಡಲಿಕ್ಕೆ. ಯಾಕಂದರೆ ಅವರ ಕಂಪ್ನಿಲಿ ಒನ್ ಆಫ್ ದ ಮೇಜರ್ ಶೇರ್ ಹೋಲ್ಡರ್ಸ್ ಮಿಸ್ತ್ರಿ ಫ್ಯಾಮಿಲಿದು ಶಾಪೂರ್ಜಿ ಪಾಲಂಜಿ ಗ್ರೂಪ್ ಅವ್ರ ಹತ್ರ 18.4% ಸ್ಟೇಕ್ ಇದೆ. ಹಾಗೂ ಅವರಿಗೆ ಎಕ್ಸಿಟ್ ಮಾಡಬೇಕಂತಿದೆ, ಯಾಕಂದರೆ ಅವ್ರಿಗೆ ದುಡ್ಡು ಬೇಕಾಗುತ್ತೆ ಬೇರೆ ಲೋನ್ಸನ್ನು ತೀರಿಸಲಿಕ್ಕೆ. ಟಾಟಾ ಸನ್ಸು ಹೋಲ್ಡಿಂಗ್ ಕಂಪ್ನಿ ಆಫ್ ಟಾಟಾ ಗ್ರೂಪ್, ಅಂದರೆ ಮೇಜರ್ ಪ್ರಮೋಟರ್ ಆಫ್ ಆಲ್ ದ ಟಾಟಾ ಕಂಪ್ನೀಸು ಟಾಟಾ ಸನ್ಸ್ ಅಂತ ಅವರೇ ಶೇರ್ಸನ್ನು ಹೋಲ್ಡ್ ಮಾಡೋದು. ಇದರಲ್ಲಿ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಏನಂದರೆ ಪಬ್ಲಿಕ್ ಲಿಸ್ಟಿಂಗ್, ಅಂದರೆ IPO, ಅಥವಾ ಪಾರ್ಷಿಯಲ್ ಅಂದರೆ ಸ್ವಲ್ಪ ಸ್ಟೇಕು ಬೇರೆ ಕಂಪ್ನೀಸಿಗೆ ಸೇಲ್ ಮಾಡೋದು, ಅಥವಾ ಕಂಪ್ಲೀಟಾಗಿ ಅದೇನು 18.4% ಸ್ಟೇಕ್ ಇದೆ ಅದನ್ನು ಕಂಪ್ಲೀಟಾಗಿ ಬೈಔಟ್ ಮಾಡೋದು ಶಾಪೂರ್ಜಿ ಪಾಲಂಜಿ ಗ್ರೂಪಿಂದ. ಶಾಪೂರ್ಜಿ ಪಾಲಂಜಿ ಗ್ರೂಪು 22,000 ಕೋಟಿ ಲೋನ್ಸ್ ಇಟ್ಕೊಂಡಿದ್ದಾರೆ. ಅದೆಲ್ಲ ರೀಪೇ ಮಾಡಬೇಕಾಗುತ್ತೆ ಇನ್ನೊಂದು 2-3 ಮಂತ್ಸಲ್ಲಿ. ಅದಕ್ಕೋಸ್ಕರನೇ ಅವರು ಆದಷ್ಟು ಬೇಗ ಈ ಸ್ಟೇಕನ್ನು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, ಝೀ ಎಂಟರ್ಟೈನ್ಮೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 2,046 ಕೋಟಿ, ಅಕ್ಟೋಬರ್ ಟು ಡಿಸೆಂಬರ್ 2024 1,979 ಕ್ರೋರ್ಸು, 3% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 58 ಕ್ರೋರ್ಸಿಂದ 164 ಕ್ರೋರ್ಸ್ ಆಗಿದೆ, 183% ಜಾಸ್ತಿ ಆಗಿದೆ. ಗುಡ್ ರಿಸಲ್ಟ್ಸ್ ಕಂಪ್ನಿದು, ಹಾಗೂ ಶೇರ್ಸು 2.4% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, ಝೆಪ್ಟೋ ಸೆಟ್ ಟು ರೇಸ್ IPO ಸೈಜ್ ಟು 6,900 ಕ್ರೋರ್ಸ್. ಕ್ವಿಕ್ ಕಾಮರ್ಸ್ ಕಂಪ್ನಿ, ಅಂದರೆ ಕ್ವಿಕ್ ಡೆಲಿವರಿ ಕಂಪ್ನಿ ಝೆಪ್ಟೋ, ಅವರ IPO ಸೈಜನ್ನು ಜಾಸ್ತಿ ಮಾಡಬೇಕಂತಿದ್ದಾರೆ. ಹಾಗೂ ಮೇ ಬಿ ರೇಂಜ್ ಏನಿರ್ಬೋದು ಅಂದರೆ 6,900 to 8,600 ಕ್ರೋರ್ಸು. ಇದರಲ್ಲಿ ಆಫರ್ ಫಾರ್ ಸೇಲ್ ಇರುತ್ತೆ, ಫ್ರೆಶ್ ಇಶ್ಯೂನೂ ಇರುತ್ತೆ. ಆ್ಯಕ್ಚುಲಿ 2024 ಮಿಡ್ಲಲ್ಲಿ ಅವರು IPO ಪ್ಲ್ಯಾನ್ ಮಾಡ್ತಾ ಇರುವಾಗ ಬರೀ ಅರೌಂಡ್ 3,870 ಕ್ರೋರ್ಸು ಅವರು ಟೋಟಲ್ ಪ್ರೈಮರಿ ಕ್ಯಾಪಿಟಲ್ ಅಥವಾ ಫ್ರೆಶ್ ಇಶ್ಯೂ ಅಂತ ಅವರು ಫೈನಲೈಸ್ ಮಾಡ್ತಾಯಿದ್ರು. ಹಾಗೂ ಅದರಲ್ಲಿ ಆಫರ್ ಫಾರ್ ಸೇಲು ಬರೀ 2,500 to 3,400 ಕ್ರೋರ್ಸ್ ಅಂತ ಹೇಳ್ತಿದ್ರು. ಈಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗೂ ಝೆಪ್ಟೋ ಅವರು ಇಂಡಿಯನ್ ಓನರ್ಶಿಪ್ ಅಥವಾ ಡೊಮೆಸ್ಟಿಕ್ ಓನರ್ಶಿಪ್ಪನ್ನ 40% ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ಬೇಕಂತಿದ್ದಾರೆ IPO ಸ್ಟಾರ್ಟ್ ಆಗೋ ಮುಂಚೆ. ರೀಸೆಂಟಾಗಿಯೇ 3,000 ಕೋಟಿ ಇನ್ವೆಸ್ಟರ್ಸನ್ನು ತೊಗೊಂಡಿದ್ರು ನವಂಬರ್ 2024ಅಲ್ಲಿ. ಹಾಗೂ ಟೋಟಲ್ ಅವ್ರ ಹತ್ರ ಈಗ 12,000 ಕೋಟಿ ಇದೆ. ಹಾಗೂ ಅವ್ರು ಸುಮಾರು ಬೇರೆ ಬೇರೆ ಕಂಪ್ನಿ ಜೊತೆ ಕಾಂಪಿಟೇಷನ್ಲಿದ್ದಾರೆ ಈ ಕ್ವಿಕ್ ಡೆಲಿವರಿ ಸರ್ವಿಸಸಲ್ಲಿ. ಆ್ಯಕ್ಚುಲಿ ಅವರು ಲಾಸ್ ಮಾಡ್ತಾ ಇದ್ದಾರೆ ಅವ್ರ ಬಿಸ್ನೆಸ್ಸಲ್ಲಿ. ಅಪ್ರಾಕ್ಸಿಮೇಟ್ಲಿ 1,100 ಕೋಟಿ ಲಾಸ್ಟ್ 3 ಮಂತ್ಸಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. TVS ಮೋಟರ್ ಕಂಪ್ನಿ ಫಸ್ಟ್ ಎಲೆಕ್ಟ್ರಿಕ್ 3 ವೀಲರನ್ನು ಲಾಂಚ್ ಮಾಡಿದ್ದಾರೆ. ಹಾಗೂ ಇದು ನೆಕ್ಸ್ಟ್ 4 to 6 ಮಂತ್ಸು ಆಲ್ ಓವರ್ ದ ಕಂಟ್ರಿ ಅವೈಲೇಬಲ್ ಇರ್ತದೆ ಪರ್ಚೇಸ್ ಮಾಡಲಿಕ್ಕೆ. ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 2.95 lakhs ಅಂತ ಹೇಳ್ತಾ ಇದ್ದಾರೆ. ಹಾಗೂ TVS ಕಿಂಗ್ EV ಮ್ಯಾಕ್ಸ್ ಅಂತ ಹೆಸರು ಅದಕ್ಕೆ. ಅದು 175 ಕಿಲೋಮೀಟರ್ಸ್ ಸಿಂಗಲ್ ಚಾರ್ಜಲ್ಲಿ ರೇಂಜ್ ಇದೆ. ಹಾಗೂ 0 to 80% ಚಾರ್ಜ್ ಆಗೋದು ಬರೀ 2 hours 15 minutes ಅಂತ ಹೇಳಿದ್ದಾರೆ. ಫುಲ್ ಚಾರ್ಜು 3.5 hours. ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯವರು 90.5% ಸ್ಟೇಕು ಮಿನಿಮಲಿಸ್ಟ್ ಸ್ಕಿನ್ ಕೇರ್ ಸ್ಟಾರ್ಟಪ್ ಕಂಪ್ನಿಯಲ್ಲಿ ಅವ್ರು ತಗೊಂಡಿದ್ದಾರೆ ಫಾರ್ 2,955 ಕ್ರೋರ್ಸು. ಕಂಪ್ಲೀಟ್ ಕ್ಯಾಶ್ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಅಕ್ವಿಸಿಷನ್ಸ್ ಇನ್ ಡೈರೆಕ್ಟ್ ಟು ಕನ್ಸ್ಯೂಮರ್ ಸ್ಪೇಸು. ಈ ಅಕ್ವಿಸಿಷನ್ ಜೂನ್ ಕ್ವಾರ್ಟರ್ ಅಷ್ಟರೊಳಗೆ ಕಂಪ್ಲೀಟ್ ಆಗ್ತದೆ 2025ಅಲ್ಲಿ. ಹಾಗೂ ರಿಮೈನಿಂಗ್ ಸ್ಟೇಕು ಇನ್ನು ಸ್ವಲ್ಪ ದಿನ ಆದಮೇಲೆ ಪರ್ಚೇಸ್ ಮಾಡ್ತಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 50 ಪಾಯಿಂಟ್ ಅಪ್ಪು 23,205 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 115 ಪಾಯಿಂಟ್ ಅಪ್ಪು 76,520 ಕ್ಲೋಸ್ ಆಯಿತು. ಇವತ್ತು ಒಂದು ಪಾಸಿಟಿವ್ ಡೇ ಮಾರ್ಕೆಟ್ಸಿಗೆ. ಹಾಗೂ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಸ್ವಲ್ಪ ಜಾಸ್ತಿ ಮೇಲೋಗಿದೆ, ಅರೌಂಡ್ 1%ಗಿಂತ ಜಾಸ್ತಿ ಮೇಲೋಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಲ್ಟ್ರಾಟೆಕ್ ಸಿಮೆಂಟ್ 6.79% ಅಪ್ಪು, ಗ್ರಾಸಿಮ್ 3.05% ಅಪ್ಪು, ವಿಪ್ರೋ 2.78% ಅಪ್ಪು. ಟಾಪ್ ಲೂಸರ್ಸು BPCL 2.28% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 1.18% ಡೌನು, HCL ಟೆಕ್ 1.13% ಡೌನು.
Point number 3, today's top Nifty Next 50 gainers and losers. Top gainers Pidilite 5.62% up, Info Edge 4.16% up, Siemens 3.6% up. Top losers Geo Financials 2.64% down, Vedanta 1.1% down, Chola Investment 0.87% down. Point number 4, advance decline ratio for NSE. Advances 1411 stocks, ಕಮ್ಮಿ ಆಗಿದ್ದು 1113 ಸ್ಟಾಕ್ಸ್. ಸೊ 56% ಅಪ್, 44% ಡೌನ್. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4026 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3640 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8209 per gram, ಸಿಲ್ವರ್ 96.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 86.46 rupees, ಒಂದು ಯೂರೋ 90.03 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ವಿಪ್ರೋ 52-week ಹೈ 325, ಕ್ಲೋಸಿಂಗು 318. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ರಿಲ್ಯಾಕ್ಸಾ ಫುಟ್ವೇರ್ 554, 52-week low, closing price 561. Axis Bank 948, 52-week low, closing price 951. Procter & Gamble 52-week low 14,379, closing price 14,479. Point number 10, global cues today. Hong Kong markets 0.4% down, Japan 0.78% up, Germany 0.23% up, France 0.17% up, UK 0.14% ಡೌನು, ಹಾಗೂ ನ್ಯಾಸ್ಡ್ಯಾಕ್ 1.31% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.